ಇವನು ಯಾವನವನು ಅವನಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅಂದರೆ ಹೆಲ್ಮೆಟ್ ಮೌಂಟೆಡ್ ಕ್ಯಾಮರಾಸ್ನ ಹಾಕೊಳ್ಳೋಂಗಿಲ್ಲ. ಅವಯ್ಯ ಬಂದಿದ್ದಕ್ಕೆ ಒಳ್ಳೆ ಬೆಲೆ ಕೊಟ್ಟವ್ರೆ ಇಲ್ಲಿಗೆ. ಏನು ಯಾರೋ ಇವನು ಹೋಗ್ತಾನೆ ಲಾರಿ ಅವನು. ಉಡುಪಿ ಹೋಟೆಲು 4ನೇ ಟೇಬಲು ಅಂತ. ಸಾಗರ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇವತ್ತು ನಮ್ಮದು ಬಹು ನಿರೀಕ್ಷಿತ ರೈಡ್ ಸ್ಟಾರ್ಟ್ ಆಗಿದೆ ವಿತ್ ನೋಮಾಡ್ಸ್ ಕ್ಲಬ್ ಮೆಂಬರ್ಸ್ ಧನುಷ್ ಅವರು. ಇಲ್ಲಿ ನೋಡಿ ಇಶಾಂಕ್ ಅವರು. ಇಶಾಂಕ್ ಹಾಯ್ ಹಾಯ್. ಬೆಳಗಿನ ಶುಭೋದಯ. ಟೈಮ್ ಬಂದಿವಾಗ ಒಂದು 4:45 ಎಲ್ಲ ಹೊರಡ್ತಾ ಇದ್ದೀವಿ. ಮೀಟಿಂಗ್ ಪಾಯಿಂಟ್ ಇಲ್ಲೇ ಮೈಸೂರು RMC ಹತ್ರ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಬಾಯ್ಸನ್ನ ಮೀಟ್ ಆಗೋಣ. ಸೊ ಇವಾಗ ಗಾಡಿ ಎಲ್ಲ ವಾರ್ಮಪ್ ಮಾಡ್ತಾಯಿದ್ದೀವಿ. ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಸೊ ಎಲ್ಲ ವಾರ್ಮಪ್ ಮಾಡ್ತಿದ್ದೀವಿ. ಫ್ಯೂಲ್ ಅಪ್ ಮಾಡ್ಕೋಬೇಕು. ಬಿದ್ದಪ್ಪ ಎಲ್ಲ ಬಂದು ತಲುಪಿದ್ದಾರೆ ಸ್ಪಾಟಲ್ಲಿ, ಅಂದರೆ ಮೀಟಿಂಗ್ ಪಾಯಿಂಟ್ನ. ನಾನು ಇಶಾಂಕ್ ಧನುಷ್ ಮತ್ತು ಇನ್ನೂ 2-3 ಜನ ಬಾಯ್ಸ್ ಬರೋಕ್ಕಿದ್ದಾರೆ. ಸೊ ಅವ್ರಿಗೆ ವೆಯ್ಟಿಂಗ್ ಇದ್ದೀನಿ. ಬರ್ಬೇಮ್ಮ. ಚಾಮುಂಡಿ ತಾಯಿ ಕಾಪಾಡಮ್ಮ. ತಾಯಿ ಚಾಮುಂಡಿ ಸ್ವಾಮಿ ದೇವರೇ ಆರಾಮಾಗಿ ಹೋಗಿ ಬಂದು ಸಾಕು. ಬರ್ಬೇ ಬಾ. ಸೊ ನಾನು ಇಶಾಂಕ್ ಮಾತ್ರ ಬ್ಲೂ ಆರ್ಮರಲ್ಲಿ ಕನೆಕ್ಟ್ ಆಗಿದ್ದೀವಿ. ಬೇರೆ ಯಾರು ಬಾಯ್ಸ್ ಹತ್ರ ಕನೆಕ್ಟ್ ಮಾಡಿಲ್ಲ ಯಾರು. ಸೊ ಇವಾಗ ಇಲ್ಲೇ ನಮ್ಮ RMC ಮೈಸೂರು RMC ಹತ್ರ ಮೀಟಿಂಗ್ ಪಾಯಿಂಟ್ ಇಟ್ಟಿದ್ದೀವಿ. ಒಬ್ಬ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತೀಯಾನೆ. ನಾವೇ ಸ್ವಲ್ಪ ಲೇಟ್ ಆಯಿತು. ಗೊತ್ತಲ್ಲ ಹೇಗಿದ್ರು ನಾವು ಅಂದ್ಕೊಂಡಿ ಟೈಮಿಗೆ ಯಾವತ್ತೂ ಆಗಲ್ಲ. ಹೋಗೋಣ. ನಾವು ಎಲ್ಲಿ ಹೋಗ್ತಿದ್ವಿ ಅಂತ ನಿಮಗೆ ಇನ್ನೂ ಹೇಳಿಲ್ಲ. ಸೊ ವಿ ಆರ್ ಗೋಯಿಂಗ್ ಸೌತ್ ಇಂಡಿಯಾ ಹೋಗ್ತಾಯಿದ್ದೀವಿ. ಅಂದರೆ ಈ ಥರ ಕೇರಳ ರೂಟಿಂದ ತಮಿಳ್ನಾಡು ಎಂಟ್ರ್ ಆಗ್ತಾಯಿದ್ದೀವಿ. ಸೊ ಇವತ್ತು ಫಸ್ಟ್ ಡೇ ಬಂದ್ಬಿಟ್ಟು ಇದು ಡೇ ಒನ್ ವೀಡಿಯೋ. ನಾನು ಇವತ್ತು ಕೋಯಿಕೋಡ್ ತಲುಪ್ತಾ ಇದ್ದೀವಿ. ಕೋಯಿಕೋಡಿಂದ ನೆಕ್ಸ್ಟ್ ಮುಂದಕ್ಕೆ ಹಂಗೆ ನನಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಡೇ 2 ಡೇ 3. ಸೊ ಆ್ಯಕ್ಚುಲಿ ಬಂದು ಇದು 4 ಡೇಸ್ ಟ್ರಿಪ್ ಆಗಿರುತ್ತೆ. ಆ್ಯಕ್ಚುಲಿ ಭಯದಲ್ಲೇ ಹೊರಟಿರೋದು. ಯಾಕಂದರೆ ಕೇರಳದಲ್ಲಿ ಕೋವಿಡ್ ಇನ್ಕ್ರೀಸ್ ಆಗ್ತಿದೆ ಮತ್ತು ತಮಿಳ್ನಾಡಲ್ಲಿ ಹೆವಿ ರೈನ್ಫಾಲ್. ಸೊ ಆಗಿದ್ದಾಗಲಿ ಅಂತ ಹೊರಟುಬಿಟ್ಟಿದ್ದೀವಿ ನಾವು. ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಒಂದು ಕ್ವಿಕ್ ಫ್ಯೂಲ್ ಬ್ರೇಕಿಗೆ ಹೋಗ್ತಾ ಇದ್ದೀನಿ ನಾನು. ಫುಲ್ ಟ್ಯಾಂಕ್. ಸೊ ಇವಾಗ ಫ್ಯೂಲ್ ಅಪ್ ಎಲ್ಲ ಆಯಿತು. ಫ್ಯೂಲ್ ಅಪ್ ಆಗಿ ಬಂದ್ವಿ. ನೋಡಿ ನಮಗೆ ಬಂದಾಗ ಇಲ್ಲಿ ಯಾರು ಸಿಕ್ಕಿದ್ರು ಅಂತ. ಓ ಬಿದಪ್ಪ ಹಾಯ್. ಲೇಟ್ ಆಯ್ತು ಅನ್ಸುತ್ತೆ ನಾವು ಬಂದಿದ್ದು. ಪರವಾಗಿಲ್ಲ ಬಿಡು. ಎಲ್ಲಿ ಅವರಲ್ಲಿ? ಅಯ್ಯೋ ಬಿದ್ದಪ್ಪ ಬೈಕ್ ನೋಡಿ ಫುಲ್ ಲೋಡ್ ಮಾಡ್ಕೊ ಬಂದಿದ್ದಾನೆ. ಬಿದ್ದಪ್ಪ 5 ದಿವ್ಸಕ್ಕೆ ಲಗೇಜ್ ಆಯಿತು. 1 ದಿವ್ಸಕ್ಕೆ ವಾಪಸ್ ಬರ್ತಿದ್ಯಾ ನೀನು? ಹಾಂ ಧನುಷ್ದಲ್ಲಿ 3 ಜನದಿದೆ. ಮೀಟ್ ಪ್ರಫುಲ್ಲ, ನೋಮಾಡ್ ಕ್ಲಬ್ ಮೆಂಬರ್ ಅವರು. ನಾವೆಲ್ಲ ಹುಡುಗರು ವಾಟ್ಸಪ್ ಗ್ರೂಪ್ ಮಾಡಿದ್ವಿ. ಅದು ಕ್ಲಬ್ ಆಗಿ ಪರಿವರ್ತನೆ ಆಗಿದೆ ನೋಡಿ. ಇಷ್ಟು ಜನ ಆಗಿದ್ದಾರೆ ಇವಾಗ. ಮೀಟ್ ಚೇತನ್ ವಿತ್ ಇಸ್ ಸ್ಪೈರೋ, ಯೋಗಾನಂದ ವಿತ್ ಇಸ್ ಟಸ್ಕರ್. ಕ್ಲಬ್ ಪ್ರೆಸಿಡೆಂಟ್ ಇವನು. ವಾಟ್ಸಪ್ ಗ್ರೂಪಿಂದ ಕ್ಲಬ್ ಆಗಿದೆ ನೋಡಿ ನಮ್ಮದು. ಹಾಗೆ ಇನ್ನೆಲ್ಲ ನಮ್ಮ ಮಾಮೂಲಿ ಬಾಯ್ಸೆ. ಇನ್ನೊಬ್ಬ ಬರಬೇಕಿತ್ತು. ಅನ್ಫಾರ್ಚುನೇಟ್ಲಿ ಫ್ಯಾಮಿಲಿ ರೀಸನ್ಸಿಂದ ಅವನಿಗೆ ಬರೋಕ್ಕಾಗಿಲ್ಲ. ಸೊ ಇವಾಗ ಏನಂದರೆ ಮೇಯ್ನ್ ಪ್ರಾಬ್ಲಮ್ ಸ್ವಲ್ಪ ಫಾಗ್ ಇದೆ ಮುಂದೆ. ಸೊ ಮೋಟೋ ಬ್ಲಾಗ್ ಮಾಡಿದ್ರು ಅದೇನು ಪ್ರಯೋಜನ ಇಲ್ಲ. ಸೊ ಅದಕ್ಕೆ ನಾನು ನಿಮಗೆ ನೆಕ್ಸ್ಟ್ ಡೈರೆಕ್ಟಾಗಿ ಸಿಗ್ತೀನಿ ಎಲ್ಲ ಸ್ಟಾಪ್ ಮಾಡಿದಾಗ. ಸೊ ಇವಾಗ ನಾವು ಗುಂಡ್ಲುಪೇಟೆ ರೀಚ್ ಆಗಿದ್ದೀವಿ. ಜಸ್ಟ್ ನಾವು ಟೈಮ್ ಬಂದು 6:25 ಆಗಿದೆ ಕ್ಲಾಕಲ್ಲಿ. ಸೊ ಇವಾಗ ಸ್ವಲ್ಪ ಫಾಗ್ ಇರೋದ್ರಿಂದ ನಾನೇನು ಮೋಟೋ ಬ್ಲಾಗ್ ಮಾಡ್ತಾಯಿಲ್ಲ. ಸೊ ಇವಾಗ ಬಂಡೀಪುರ ಎಂಟ್ರ್ ಆಗಿದ್ದೀವಿ. ಅಂದರೆ ವಯನಾಡು ಈ ಕಡೆ ನಮ್ಮ ಕರ್ನಾಟಕ ಬಾರ್ಡ್ರ್. ಸೊ ಮುಂದೆ ಕೇರಳ ಬಾರ್ಡ್ರ್ ಇರೋದ್ರಿಂದ ಒಂದು ಸ್ವಲ್ಪ ಅಲ್ಲಿ MVD ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದೆ. ಅಂದರೆ ಮೋಟೋ ಬ್ಲಾಗಿಂಗ್ ಇಲ್ಲಿಗಲ್ ಅಲ್ಲ ಆ್ಯಕ್ಚುಲಿ. ಅಂದರೆ ಹೆಲ್ಮೆಟ್ ಮೌಂಟೆಡ್ ಕ್ಯಾಮರಾಸ್ನ ಹಾಕೊಳ್ಳೋಂಗಿಲ್ಲ.
ಅದು ಏನಕ್ಕೆ ಅಂತಲೂ ಹೇಳ್ಬಿಡ್ತೀನಿ, ಯಾಕಂದರೆ ಹೆಲ್ಮೆಟ್ದು ಅದು ಕ್ರ್ಯಾಶ್ ಟೈಮಲ್ಲಿ ಅದೇನೋ ಇದು ಮಾಡುತ್ತೆ ಅಂತೆ, ಡಿಸ್ಫಂಕ್ಷನ್ ಆಗುತ್ತೆ ಹೆಲ್ಮೆಟ್ದು ಒರಿಜಿನಲ್ ಇದು ಪ್ರಾಪರ್ಟಿ, ಅದಕ್ಕೋಸ್ಕರ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಕೇರಳದಲ್ಲಿ ಮೋಟೋ ವ್ಲಾಗಿಂಗ್. ಸೊ ನಾನು ನಿಮಗೆ ಬೈಕಲ್ಲಿ ನನ್ನ ಈ ಆ್ಯಂಗಲ್ ತೋರ್ಸೋಕ್ಕಾಗಲ್ಲ, ಜಸ್ಟ್ ಎಲ್ಲ ನಿಲ್ಲಿಸಿದಾಗ ವ್ಲಾಗ್ ಮಾಡಬೇಕಷ್ಟೇ. ಸೊ ಈ ನಮ್ಮ ಇಲ್ಲಿ ಕರ್ನಾಟಕ ಹೋಗೋ ತನಕ ತೊಂದರೆ ಇಲ್ಲ, ಮುಂದೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ನೋಡೋಣ ಯಾವ್ದಾದ್ರು ಎನಿಮಲ್ ಯಾವ್ದಾದ್ರು ಪ್ರಾಣಿ ಸ್ಪಾಟ್ ಆಯ್ತದ ನೋಡೋಣ. ನೋಡ್ಕೋ, ಇದು ಯಾವುದೋ ಬಸ್ ಹಿಂಗಿದೆ, ಲಾರಿ ಸಖತ್ತಾಗಿದೆ, ಮರ್ಸಿಡೀಸ್ದು. ಓಹೋ, ಏನು ಯಾರೋ ಇವನು ಹೋಗ್ತಾನೆ ಲಾರಿ ಅವನು. ಥೂ, ಅಲ್ಲ ಇಷ್ಟೊಂದು ರಶ್ ಯಾಕೆ? ಇವಾಗ ಗೇಟ್ ಓಪನ್ ಆಗಿದಾ? ನಾ ಹೇಳ್ತೀನಿ ಈಗ ತಲೆ ಕೆಟ್ರೆ. ಬಾ 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 ಏ ಹೆವಿ ಟ್ರಾಫಿಕ್ ಬರ್ತಾ ಇದೆ, ಯಾಕಂದ್ರೆ ಇವಾಗ ಗೇಟ್ ಓಪನ್ ಆಗಿದೆ ಆ ಕಡೆ, ಅದಕ್ಕೆ. ಬಾ 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 ಎಳಿ 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 ಯೋಗ ಎಳಿ. ಬಸ್ ಬಸ್ ಏನಾಗಲ್ಲ, ನೀನು ಕಿರ್ಚ್ಬೇಡ. ಬಾ ಬಸ್ 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 ಇರು. ಇವನು ಯಾವನ ಇವನು? ಅವನಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಏನು ಶೋಕಿಗೆ ಹೋಗ್ತಿರೋದಲ್ಲಿ. ಇರೋ ಇರೋ ಓಯ್. ಮಾಮನ ಹತ್ರ ಡ್ಯಾನ್ಸ್ ಮಾಡ್ತೀನಿ ಇರು. ಸೊ ಜಸ್ಟ್ ನಾವು ಸುಲ್ತಾನ್ ಬತ್ತೇರಿ ರೀಚ್ ಆದ್ವಿ ಈಗ. ಸುಲ್ತಾನ್ ಬತ್ತೇರಿಯಿಂದ ಇನ್ನೇನೊಂದು ಇನ್ನೆಷ್ಟು ಕಿಲೋಮೀಟರ್ ಇದೆ? ಒಂದು 90 ಕಿಲೋಮೀಟರ್ ಇದೆಯಾ? 96 ಕಿಲೋಮೀಟರ್ ಬಾಕಿ ಇದೆ. ಪಿ ಸಿ ಫಸ್ಟ್ ಟೈಮ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ರೈಡು? ಚೆನ್ನಾಗಿತ್ತಾ? ಕೈಯೆಲ್ಲ ಕೊಡ್ತಿದ್ಯಾ ಯಾಕೆ? ಹಾಗೆ. ಸೊ ಇವಾಗ ಉಡುಪಿ ಹೋಟ್ಲು ಬಂದಿದ್ದೀವಿ. ಉಡುಪಿ ಹೋಟೆಲು 4ನೇ ಟೇಬಲು ಅಂತ ಇವರು ಶ್ರೀಹರಿ ಅವರಿಂದ ಇನ್ಸ್ಪೈರ್ಡ್ ಆಗಿಬಿಟ್ಟು ನಮ್ಮ ಜಾಲಿ ಅಂತ ಹೇಳ್ತವ್ರೆ. ಚೇತನ್ ಹೆಂಗಿತ್ತು? ಚೆನ್ನಾಗಿತ್ತಾ? ಆದರೆ ಒಂದು ಏನು ಗೊತ್ತಾ ಡಿಸಪಾಯಿಂಟ್ಮೆಂಟ್ ಏನು ಗೊತ್ತಾ? ಒಂದು ಡಿಸಪಾಯಿಂಟ್ಮೆಂಟ್ ಅಂದರೆ ಒಂದೇ ಒಂದು ಜಿಂಕೆನೂ ಕಾಣಕ್ಕೆ ಸಿಕ್ಕಿಲ್ಲ. ಅಯ್ಯೋ ಚೇತವ್ರು ಹೇಳಿ. ನೆಕ್ಸ್ಟ್ MBD ಅವ್ರು ಬಂದರೆ ಕಷ್ಟ. ಜಸ್ಟ್ ಮಿಸ್ ಆಗಿದ್ದಾರೆ. ಫೋಟೋ ತಗೊಂತವನು ನಮ್ದು ಫುಲ್ ಬೈಕ್ಸ್ ಎಲ್ಲ. ನಾನು ಸರಿ ತಿಂಡಿ ಮಾಡೋಣ. ತಿಂಡಿ ಮಾಡ್ಬಿಡೋಣ, ಆಮೇಲೆ ವಿಡಿಯೋ ಇಲ್ಲ, ಕಾಪ್ಸ್ ಸ್ವಲ್ಪ ಡೇಂಜರ್ ಇಲ್ಲಿ. ಇವಾಗ ತಾನೇ ಉಡುಪಿ ವೆಜ್ ರೆಸ್ಟೋರೆಂಟಿಂದ ತಿಂಡಿ ಮುಗಿಸಿ ಆಚೆ ಬಂದ್ವಿ ಬಾಯ್ಸ್ ಎಲ್ಲ. ಸೊ ಇವಾಗ ಇಲ್ಲಿಂದ ಡೈರೆಕ್ಟ್ ದೋಸೆ, ಈರುಳ್ಳಿ ದೋಸೆ ತಿಂಡಿ, ವಡೆ ಒಂದು ಚೆನ್ನಾಗಿತ್ತು. ನಿಮಗೆ ರೆಕಮೆಂಡ್ ಮಾಡ್ತೀನಿ, ಬಂದು ವಡೆ ತಗೊಳ್ಳಿ. ದೋಸೆ ಒಂದು ಬಿಟ್ಟರೆ ಇನ್ನೇನು ಚೆನ್ನಾಗಿಲ್ಲ. ದೋಸೆ ಅಷ್ಟು ಚೆನ್ನಾಗಿದ್ದಿಲ್ಲ, ಯಾಕಂದರೆ ಮತ್ತು ನಾವು ಅಷ್ಟೇ ಇವ್ರ ಊರಿಗೆ ಬಂದು ನಮ್ಮೂರು ಫುಡ್ ಬೇಕು ಅಂತ ಹೇಳಿದ್ರೆ ಅದು ಆಗಲ್ಲ. ಓಕೆ ಏನಂತೀಯ? ಅಂಡರ್ಸ್ಟ್ಯಾಂಡ್ ಅಲ್ವಾ? ಮಾಡ್ಕೋಬೇಕು. ಹೆಂಗಿತ್ತು ತಿಂಡಿ? ಹೆಂಗಿತ್ತು ಬಾಯ್ಸ್ ತಿಂಡಿ? ಓಕೆ ಅಲ್ಲ? ನಮ್ಮೂರ ಥರ ಇಲ್ಲ, ನಮ್ಮ ಕರ್ನಾಟಕ ಅಲ್ಲ ಕೇರಳ ಅಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ನಿಮಗೆ ಈರುಳ್ಳಿ ದೋಸೆ ಸಖತ್ತಾಗಿತ್ತು. ಈರುಳ್ಳಿ ಸಪ್ರೇಟ್, ದೋಸೆ ಸಪ್ರೇಟ್ ಕೊಡಲಿಲ್ಲ ಸದ್ಯ, ಅದೊಂದು ಬಚಾವ್. ಅದ್ರ ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಉದುರಿಸ್ಬಿಟ್ಟು ಈರುಳ್ಳಿ ದೋಸೆ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಇವರು ಒಂದು ಬಟ್ಲಲ್ಲಿ ಈರುಳ್ಳಿ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ. ಅದೇ ಹಂಗೆ ಅದನ್ನೇ ಹಿಂಗೆ ನೆಂಚ್ಕೊಂಡು ತಿನ್ಬೋದಿತ್ತು. ಚಟ್ನಿ ಪುಡಿ ಉದುರಿಸ್ಕೊತಾರಲ್ಲ, ಹಂಗೆ ಉದುರಿಸ್ಕೊಂಡ್ಬಿಡ್ಬೇಕು. ಓಕೆ ಆಗ ಇನ್ನು ಇಲ್ಲಿ ನಾನು ಮೋಟೋ ವ್ಲಾಗ್ ಮಾಡೋಕ್ಕೋಗಲ್ಲ, ಯಾಕಂದರೆ ಸ್ವಲ್ಪ ಲೀಗಲ್ ರೂಲ್ಸ್ ಇದೆ. ಸೊ ಇನ್ನು ಡೈರೆಕ್ಟಾಗಿ ಕೋಯಿಕೋಡಲ್ಲಿ ಸಿಗೋಣಲ್ಲ. ಇವಾಗ ತಾನೇ ತುಷಾರಗಿರಿ ರೀಚ್ ಆಗಿದ್ದೀವಿ ಬಾಯ್ಸ್ ಎಲ್ಲ. ಇವಾಗ ಬಂದೆಯೋ ಸ್ವಲ್ಪ ಇವರು ಡಿಟೂರ್ ಮಾಡ್ಕೊ ಬಂದರು ಇಬ್ರು. ಡಿಟೋರ್ ಅಂದರೆ ಧನುಷ್ ಅವ್ರು ನೋಡಿದ್ರು ಅಂದ್ಕೊಂಡ್ವಿ, ಇವ್ರು ಮುಂದೆ ಹೋಗಿದ್ದು, ಅವ್ರು ನೋಡಿರಲಿಲ್ಲ. ನಾವು ಧನುಷ್ನ ಫಾಲೋ ಮಾಡ್ತಾ ಇದ್ವಿ. ಆಮೇಲೆ ನಿಲ್ಲಿಸ್ಬಿಟ್ಟು ಧನುಷ್ ಬೆಟ್ಟ ಇಳಿತಾ ಇದೀವಿ, ತಿರ್ಗಾ ಬೆಟ್ಟದ ಮೇಲಿಂದ ಫಾಲ್ಸ್ ಬರೋದು ಆ ಕಡೆ ಅಂದ್ಬಿಟ್ಟು. ತುಷಾರಗಿರಿ ವಾಟರ್ ಫಾಲ್ಸ್ ಇದು. ನೀರು ಇದೆಯಾ ಇಲ್ವಾ ಅಂತ ನೋಡ್ಬೇಕಷ್ಟೇ. ಇಲ್ಲ ಸೌಂಡ್ ಬರ್ತಿದೆ, ಆದರೆ ವಾಟರ್ ಫಾಲ್ ಸೌಂಡ್. ಆದರೆ ನೀರೆಲ್ಲ ಕಮ್ಮಿ ಇದ್ದಂಗಿದೆ. ಮಳೆ ಈ ಕಡೆ ಬಂದಿಲ್ಲ ಅನ್ಸುತ್ತೆ ಜಾಸ್ತಿ. ಸೊ ನಿಮಗೆ ವಾಟರ್ ಫಾಲ್ಸಲ್ಲಿ ಸಿಗೋಣ.
ಚೆನ್ನಾಗಿದೆ ವಾಟರ್ ಫಾಲ್ಸ್, ಸಿಂಪಲ್, ಜಾಸ್ತಿ ನೀರಿಲ್ಲ, ಲೈಟಾಗಿದೆ ನೀರು ಅಷ್ಟೇ. ಆದರೆ ಚೆನ್ನಾಗಿದೆ ಅಂತ ನೋಡೋಕ್ಕೆ, ಮಳೆ ಕಮ್ಮಿ ಅಲ್ಲ ಈ ಸಲ, ಸೊ ಅದಕ್ಕೋಸ್ಕರ ನೀರು ಕಮ್ಮಿ ಇದೆ, ಚೆನ್ನಾಗಿದೆ. ಅದು ಇನ್ನೂ 2 ವಾಟರ್ ಫಾಲ್ಸ್ ಇದೆ ಮೇಲ್ಗಡೆ. ಬೇಕಾದ್ರೆ ನೀರಲ್ಲಿ ಆಡ್ಬೋದು, ನಿಮ್ಮ ಮನೇಲಿ ಶವರ್ ಇಲ್ಲ ಅಂದರೆ ಇಲ್ಲಿ ಬಂದು ಆಡ್ಬೋದು ಅಷ್ಟೇ ನೀರಿರೋದು ಇಲ್ಲಿ. ಯಾರ್ಯಾರ ಮನೇಲಿ ಶವರ್ ಇಲ್ಲ ಅವ್ರು ಇಲ್ಲಿ ಬಂದು ಸ್ನಾನ ಮಾಡ್ಬೋದು, ಅಷ್ಟೇ ನೀರಿರೋದು. ಬನ್ನಿ ಬ್ರೋ, ಜೀವನದಲ್ಲೇ ಜಾರಿದ್ದೀವಿ. ಇದ್ದಾರೆ ಎಲ್ಲ ಹಳೆದಾಯ್ತು, ಬೇಡ ಡೈಲಾಗ್ ಹಳೆದಾಯ್ತು. ಬಾಯ್ಸ್, ಹೇಗಿತ್ತು ತುಷಾರಗಿರಿ ಫಾಲ್ಸ್? ಒಂದು ಫಾಲ್ಸ್ ನೋಡಿದ್ವಿ, ಸಕ್ಕತ್ತಾಗಿತ್ತು. ಇನ್ನೊಂದು ಫಾಲ್ಸಿಗೆ ಹೋಗ್ಬೇಕಂತಾನೆ ಅನ್ಸಲಿಲ್ಲ. ಸ್ಮೂತ್ ಆಗಿತ್ತಾ? ಇಲ್ಲಿ ಕೇಳ ಫಾಲ್ಸ್ ಮಾತ್ರ ಮೋಯೆ ಮೋಯೆ ಆನೆದು ಆನೆ ಹುಚ್ಚೆ ಹೋಯ್ದಂಗಿತ್ತು ಅಷ್ಟೇ. ಅಲ್ಲ, ಒಂದು ಫಾಲ್ಸ್ ಫಸ್ಟ್ ಒಂದು ಅಷ್ಟೇ ನೀರು ಇದ್ದಿದ್ದಲ್ಲಿ. ಒಂದು ಫಾಲ್ಸಿಗೆ ಹೋದ್ವಿ, ಸೆಕೆಂಡ್ ಫಾಲ್ಸಿಗೆ ಹೋಗ್ಲೇ ಇಲ್ಲ. ಅದಕ್ಕೆ ಹೌದು, ಬಂದ್ಬಿಟ್ವಿ. ಅಷ್ಟೊಂದು ಚೆನ್ನಾಗಿ ಅಲ್ಲಿ ನಮಗೆ ಒಂದು ತಮಿಳ್ ಬಾಯ್ ಸಿಕ್ಕಿದ್ರು, ಇಶುವಲ್ ಹಾಕೊಂಡು ನೀವು ಹತ್ತಕ್ಕಾಗಲ್ಲ ಅಂತ ಹೇಳಿದ್ರು. ನೋಡಿ ಇಲ್ಲಿ ಇದೆಲ್ಲ ಹೆಲ್ಮೆಟ್ ಇದೆಲ್ಲ ಎತ್ಕೊಂಡು ಹೋಗಿದ್ವಿ, ಎಲ್ಲ ಎಲ್ಲ ಇಲ್ಲಿ ಇಡಕ್ಕಾಗಲ್ಲ ಅಂತ. ಇವಾಗ ಬಂದು ತಲುಪಿದ್ವಿ ಕೋಳಿಕೋಡು ರೂಬಿ ರೆಸಿಡೆನ್ಸಿ ಅಂತ. ಇವೆಲ್ಲ ಲಗೇಜಸ್ನೆಲ್ಲ ಅನ್ಪ್ಯಾಕ್ ಮಾಡಿ ಹೊರಟಿದ್ದೀವಿ ಊಟ ಮಾಡೋಕ್ಕೆ ಅಂತ. ಅದೇ ಊಟ ಮಾಡೋಕೆ ಹೊರಟಿದ್ದೀವಿ. ಹಂಗೆ ಯಾವುದೋ ಸೈಟ್ ಸೀಯಿಂಗ್ ಮಾಡ್ಕೊಂಡು ಬರ್ತೀವಿ. ಪ್ಯಾರಾಗಾನ್ ಸೈಟ್ ಸೀಯಿಂಗ್ ಅದೇ ಬೀಚ್ ಸನ್ಸೆಟಲ್ಲಿ ನೋಡ್ಕೊಂಡು ಬಂದ್ಬಿಡೋದ. ನಾನು ನೀಟಾಗಿ ಇವತ್ತು ನಮ್ಮ ಆಫ್ ಸೀಸನ್ ರೈಡರ್ ಅವರು PC ಅವರು ಆಫ್ ಸೀಸನ್ ರೈಡರ್ ಹೇಳಿ. ಹೊಟ್ಟೆ ಹಸಿತಾ ಇದೆ, ಕಣ್ಣೆಲ್ಲ ನೋಡೋಕ್ಕಾಗ್ತಿಲ್ಲ ಯಾಕಂದರೆ ತುಂಬ ಟ್ರಾಫಿಕ್ ಇತ್ತು. ಸಖತ್ ಹೊಟ್ಟೆ ಹಸಿತಿದೆ. ಟೈಮ್ ಎಷ್ಟು ಬಂದೆ. ಸೊ ಈಗ ಸೀದಾ ನಿಮಗೆ ಪ್ಯಾರಾಗಾನ್ ಹೋಟೆಲ್ ಸಿಗ್ತೀನಿ. Hi guys, taken over Abhi's channel. We are in famous restaurant Paragon for lunch. See how many people are here. There's a huge queue. We have written names for writing. Very famous restaurant Paragon. Very famous. ಹೆಸರು ಬರ್ಸಿದ್ದೀವಿ, 10 ಜನ ವೇಟಿಂಗ್ ಇದ್ದಾರೆ ನೋಡಿ. We are also waiting to get in. See the boys tired. ಗಾಯ್ಸ್ ತುಂಬ ರಶ್ ಇದೆ. ಪ್ಯಾರಾಗಾನಿಗೆ ಬರಬೇಕಂದ್ರೆ ಮಧ್ಯಾಹ್ನ ಟೈಮ್ 1 ಗಂಟೆ 2 ಗಂಟೆಗೆ ಬರೋಕ್ಕೆ ಹೋಗ್ಬೇಡಿ ಅಲ್ವಾ? ತುಂಬ ಕಷ್ಟ ಆಗಿದ್ದಾರೆ. ಆಮ ವೀಕ್ ಮಾಡಬೇಕಷ್ಟೇ. ಫೈನಲಿ ನಮಗೆ ಕರೆದ್ರು ನಮ್ಮನ್ನ. ಇವಾಗ ಹೋಗೋಣ ಬನ್ನಿ. ಇಲ್ಲ ಮಾಮ, ಇಲ್ಲಿ ಬಂದು ಕೊಡ್ಬೇಕಾ? ಇಲ್ಲಿ ಬಂದು ಮತ್ತೆ ಕೂರಿಸ್ತಾ ಇದ್ದಾರೆ ನನ್ನ. ಇಲ್ಲಿ ಬಂದು ಮತ್ತೆ ಕೂರಿಸಿದ್ರು, ಜಾಗ ಇಲ್ಲ. ಸೊ ಫೈನಲ್ ನಮಗೊಂದು ಟೇಬಲ್ ಸಿಕ್ಕಿದೆ ಇನ್ ದ ಐಕಾನಿಕ್ ಪ್ಯಾರಾಗಾನ್ ರೆಸ್ಟೋರೆಂಟಲ್ಲಿ. ಆಫ್ಟರ್ ಅಪ್ರಾಕ್ಸಿಮೇಟ್ಲಿ ಒಂದು 2 hours ವೆಯ್ಟ್. ಆಫ್ಟರ್ ಸೋ ಮಚ್ ಸ್ಟ್ರಗಲ್. ವಯಸ್ಸೆಲ್ಲ ಹೇಳಿದ್ದಾರೆ ಫುಡ್ ಚೆನ್ನಾಗಿದೆ ಅಂತ ತಿನ್ಬಿಟ್ಟು. ಆದರೆ ಪ್ರಾಬ್ಲಮ್ ಅಂದರೆ ನಮ್ಮ ವೆಜಿಟೇರಿಯನ್ಸ್ಗೆ ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಆಪ್ಷನ್ಸ್ ತುಂಬ ಕಮ್ಮಿ ಅಲ್ಲನಾ? ಹೌದು, ಆದರೆ ನಾನ್ ವೆಜಿಟೇರಿಯನ್ಗೆ ಸಕ್ಕತ್ತಾಗಿದೆ ಆಪ್ಷನ್ಸ್. ಇದು ಒನ್ ಆಫ್ ದ ವರ್ಲ್ಡ್ಸ್ ಅಲ್ಲಿ ಫಸ್ಟ್ ಟ್ರೈ ಎಕ್ಸ್ಪೆರಿಮೆಂಟಲ್ ರೆಸ್ಟೋರೆಂಟ್ ಅಲ್ಲಿ 11th ಪ್ಲೇಸಲ್ಲಿ ಬರುತ್ತೆ. ಇಡೀ ವರ್ಲ್ಡಲ್ಲಿ ವರ್ಲ್ಡಲ್ಲಿ 11th ಪ್ಲೇಸಲ್ಲಿ ಬರುತ್ತೆ. ಅಂದರೆ ವೈ ಶುಡ್ ವಿ ನಾಟ್ ಡೂ ಇಟ್ ಅಂತ ನಾವು ವೆಯ್ಟ್ ಮಾಡಿದ್ದೀವಿ. ಆದರೆ ನಾವು ಏನು ಮಾಡೋದು, ಹುಡ್ದಾಗಿಂತ ವೆಜಿಟೇರಿಯನ್ಸ್, ನಮಗೆ ಸ್ವಲ್ಪ ಕಷ್ಟ ಆಯ್ತದೆ. ನಮ್ಮ 3 ಜನ ಕಷ್ಟ ನಾವು ಯಾರ ಹತ್ರ ಹೇಳ್ಕೊಳ್ಳಿ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಡ್ತಾ ಇದ್ದೀವಿ. ಪ್ಯಾರಾಗಾನ್ ಹೋಟೆಲಿಂದ ಸೀದಾ ಊಟ ಮುಗಿಸ್ಕೊಂಡು ನಾವು ಬಾಯ್ಸ್ ಎಲ್ಲ ಈಗ ನೋಡಿ ಕಾಪಾಡ್ ಬೀಚ್ ಅಂತ ಬಂದಿದ್ದೀವಿ. ಕ್ಯಾಲಿಕಟ್ಟಿಂದ ಒಂದು 20 ಕಿಲೋಮೀಟರ್ಸ್ ಮೋಸ್ಟ್ ಇದಿತ್ತು ಏನಿಗೆ ರೇಟಿಂಗ್ ಚೆನ್ನಾಗಿರುತ್ತೆ ಅಂತ. ಸೊ ಕಾಪಾಡ್ ಬೀಚಿಗೆ ಬಂದಿದ್ದೀವಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವಾಗ ನೋಡಿ ನಾವು ಇಲ್ಲಿ ಕಾಪಾಡ್ ಬೀಚಿಗೆ ಬಂದಿದ್ದೀವಿ. ಕ್ಲೀನ್ ಆಗಿದೆ, ಫುಲ್ ಗ್ಯಾಂಗ್ ಇದೆ, ಕ್ಲೀನೆಸ್ಟ್ ಬೀಚ್, ತುಂಬ ಕ್ಲೀನ್ ಆಗಿದೆ, ಚೆನ್ನಾಗಿದೆ. ಇಲ್ಲಿ ನೋಡಿ ಗದೆ ಹಿಡಿದ ವೀರ ಇಲ್ಲಿದ್ದಾರೆ, ಮಠಾಧೀಶರು. ಸನ್ಸೆಟ್ ಇನ್ನೇನು ಆಗಕ್ಕಾಯ್ತು. ಚೆನ್ನಾಗಿದೆ ಸನ್ಸೆಟ್ ಅಲ್ಲ. ಈ ಸ್ಯಾಂಡ್ ನೋಡ್ತಾ ಇರೋ ಒಂಥರ ಖುಷಿ ಆಗ್ತಾ ಇದೆ, ಎಷ್ಟು ಕ್ಲೀನ್ ಆಗಿದೆ. ಸಾಗರ ಆ ಥರ ಕ್ರಿಂಜ್ ಮೂವಿ ಇವಾಗೆಲ್ಲ ನಾವು ಮಾತಾಡಲ್ಲ. ನಮಗೆ ಜಾಗ ಎಲ್ಲ ಮಾಡಿದ್ದಾರೆ. ಈಗ ವಾಸ್ಕೋಡಿಗಾಮ ಫಸ್ಟ್ ಲ್ಯಾಂಡ್ ಆಗಿದ್ದು ಜಾಗ ಇದು. ಒಳ್ಳೆ ಬೆಲೆ ಕೊಟ್ಟಿದ್ದಾರೆ ಇದಕ್ಕೆ. ಇದು ನೋಡಿ, ಇಲ್ಲಿ 1498 ಒಂದು ಲ್ಯಾಂಡ್ ಆಗ್ಬಿಟ್ಟವನೆ. ಒಳ್ಳೆ ಬೆಲೆ ಕೊಟ್ಟಿದ್ದಾರೆ. ಆ ಅಯ್ಯ ಬಂದಿದ್ದಕ್ಕೆ ಒಳ್ಳೆ ಬೆಲೆ ಕೊಟ್ಟವ್ರೆ ಇಲ್ಲಿಗೆ.
ಕಾಡು ಮೂಲೆ ಮಾಡ್ಬಿಟ್ಟಿದ್ದಾರೆ. ಸದ್ಯ ಏನು ಸ್ಟಿಕ್ಕರ್ಗಳು ಅನ್ಸಿಲ್ಲ, ಏನು ಸ್ಟಿಕ್ಕರ್ ಅನ್ಸಿಲ್ಲ ಬಚಾವು. ನೀವು ಒಳ್ಳೆ ಬೆಲೆ ಕಾಡು ಮೂಲೆ ಮಾಡ್ಬಿಟ್ಟಿದ್ದಾರೆ. ಮನೆ ಇದೆ ಸ್ಟ್ಯಾಚು ಇದು ಬಂದಿದ್ದ ಜಾಗನ ಮೆಮೋರಿಯಲ್ ಅಂತ ಬೇರೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ಹೆಸರಿಟ್ಟಿದ್ದಾರೆ. ಮೆಮೋರಿಯಲ್ ಎಲ್ಲ ಏನಿಲ್ಲ, ರೋಡ್ ಮಧ್ಯ ಪಕ್ಕ ಜಾಗ ಇದು. ಸ್ಟಿಕ್ಕರ್ ಅನ್ಸಿದ್ರು ಕಿತ್ತಿದ್ದಾರೆ ನೋಡಲಿ. ಯೋಗ ಗೈಸ್ ಸೀದಾ ಬೀಚಿಂದ ಸ್ಟ್ರೈಟ್ ಬಂದಿದ್ದೀವಿ ಮಿಠಾಯಿ ಸ್ಟ್ರೀಟ್ಗೆ. ಆದರೆ ಇಲ್ಲಿ ಏನಂದರೆ ಇಲ್ಲಿ ಹುಡುಗರನ್ನ ಒಬ್ಸರ್ವ್ ಮಾಡಬೇಕು, ಎಲ್ಲ ಒಂದೇ ಥರ ಬಟ್ಟೆ, ಓವರ್ ಸೈಜ್ ಪ್ಯಾಂಟು, ಓವರ್ ಸೈಜ್ ಶರ್ಟು. ಸೊ ನಮ್ಮ ಡೇ 1 ಪಯಣ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ಸೈನಿಂಗ್ ಆಫ್ ಫ್ರಮ್ ರೂಬಿ ರೆಸಿಡೆನ್ಸಿ. ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನು ನೆಕ್ಸ್ಟ್ ಡೇ 2 ನಾಳೆ ಸಿಗೋಣ. ಅಂಟಿಲ್ ದೆನ್ ಓಕೆ ಫ್ರೆಂಡ್ಸ್, ಬಾಯ್.